ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ಣ ಧಾರಾವಾಹಿಯಲ್ಲಿ ರಮೇಶ್ ಮುಖವಾಡವನ್ನು ಕಳಿಸಿದ್ದಾರೆ ಕರ್ಣ ಮತ್ತು ತೇಜಸ್. ಆಗ ರಮೇಶ್ನ ಮನೆಯಿಂದ ಆಚೆ ತಳ್ಳಿದ್ದಾರೆ ಅಜ್ಜಿ. ಆ ವಿವರಗಳನ್ನ ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಕೊಡೋದು ಮರಿಬೇಡಿ. ರಮೇಶ್ನ ಅಸಲಿ ಮುಖವನ್ನು ಕರ್ಣ ಬಯಲು ಮಾಡಿದ್ದಾರೆ. ಈಗ ವೀಕ್ಷಕರಲ್ಲಿ ಆಸಕ್ತಿ ಮೂಡುವ ಹಂತಕ್ಕೆ ಬಂದು ತಲುಪಿದೆ ಈ ಧಾರಾವಾಹಿ. ಕಾರು ಬ್ಲಾಸ್ಟ್ ಮೂಲಕ ಹೊಸ ಲೇಡಿ ವಿಲನ್ ಎಂಟ್ರಿನೂ ಆಗಿದೆ. ಈಗ ನಿತ್ಯ ದುಃಖದಲ್ಲಿ ಅಜ್ಜಿ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದಾಳೆ. ಇನ್ನು ಎಷ್ಟು ದಿನ ಅಂತ ಇದೇ ಮನೆಯಲ್ಲಿ ಇರೋದು? ಈಗಂತೂ ಎಲ್ಲರಿಗೂ ಸತ್ಯ ಗೊತ್ತಾಗಿದೆ. ನಿಮ್ಮಿಬ್ಬರ ಮದುವೆನೂ ನಡೆದಿದೆ. ನಾವು ಈ ಮನೆಯಿಂದ ವಾಪಸ್ ಹೋಗೋದೇ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಏನು ಈ ಮನೆ ಸೊಸೆ ಅಂತ ಈ ಮನೆಯಲ್ಲಿ ಇದ್ದೆ, ಆದ್ರೆ ಇನ್ ಮುಂದೆ ಈ ಮನೆಯಲ್ಲಿ ಇದ್ರೆ ಆಗ ಯಾರು ತಾನೇ ಸುಮ್ಮನೆ ಇರ್ತಾರೆ ಅಂತ ನಿತ್ಯ ಹೇಳಿದಾಗ, ನಿತ್ಯ ಈಗ ನಿನ್ನ ಜೀವನದ ಪ್ರಶ್ನೆ ಏನೂ ಅಲ್ಲ, ನೀನೇನೋ ಈ ಮದುವೆ ಆಗ್ಬೇಕು ಅಂತ ಹೇಳಿ ನಿಧಿ ಕರ್ಣನನ್ನ ಒಂದು ಮಾಡಿ ಮದುವೆ ಮಾಡಿಸಿದೆ. ಆದ್ರೆ ಇವರೆಲ್ಲ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಇವರೇ ಹೀಗೆಲ್ಲ ಮಾತಾಡ್ಬೇಕಾದ್ರೆ ಇನ್ನು ಅಕ್ಕಪಕ್ಕದವರು ಹೊರಗಿನವರು ಏನೆಲ್ಲ ಹೇಳ್ಬೋದು, ಏನೆಲ್ಲ ಮಾತಾಡ್ಬಹುದು ಅಂತ ನನಗೂ ಈಗ ಅನಿಸ್ತಿದೆ ಅಂತ ನಿತ್ಯನ ಹತ್ರ ಶಾಂತಿ ಹೇಳ್ತಾರೆ. ಶಾಂತಿ, ನನ್ನ ಪರಿಸ್ಥಿತಿ ಹೀಗಿದೆ ಅಂತ ನಾನು ಅವರಿಬ್ಬರು ಪ್ರೀತಿಸಿದ್ರು, ಅವರನ್ನ ದೂರ ಮಾಡೋದು ಎಷ್ಟು ಸರಿ ಹೇಳು? ಅವರು ನನಗೋಸ್ಕರ ತ್ಯಾಗ ಮಾಡಿದ್ದಾರೆ, ನನಗೆ ಒಳ್ಳೇದು ಮಾಡಿದ್ದಾರೆ. ಹಾಗಂದ ಮೇಲೆ ಅವರ ಖುಷಿಯಾಗಿರ್ಬೇಕು, ಅವರ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಈ ನಿರ್ಧಾರ ಮಾಡಿದೆ. ಅವರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನಿತ್ಯ ಹೇಳಿದಾಗ, ಹೌದು ನಿತ್ಯ, ಆದ್ರೆ ಮನೆಯವರ ಮಾತನ್ನೇ ಕೇಳೋದಕ್ಕೆ ಆಗ್ತಿಲ್ಲ, ಇನ್ನು ಅಕ್ಕಪಕ್ಕದವರು ಏನು ಮಾತಾಡ್ತಾರೋ ಅಂತ ಶಾಂತಿ ಹೇಳಿದ ತಕ್ಷಣ, ಶಾಂತಿ, ಯಾರ ಬಗ್ಗೆನೂ ನೀವೇನು ತಲೆ ಕೆಡ್ಸ್ಕೋಬೇಡಿ, ಯಾರೇನು ಮಾತಾಡಿದ್ರು ಅವರಿಗೆ ನಾನು ತಕ್ಕ ಉತ್ತರ ಕೊಡ್ತೀನಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ ಶಾಂತಿ, ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ, ಕರ್ಣ ಮತ್ತು ನಿಧಿ ನಮ್ಮ ಜೊತೆಗೆ ಇರೋವರೆಗೂ ನಾವು ಚೆನ್ನಾಗೇ ಇರ್ತೀವಿ, ಹಾಗೆ ಇನ್ ಮುಂದೆ ನನ್ನ ಜೀವನ ತುಂಬಾ ಬದಲಾಗುತ್ತೆ, ಹೊಸ ಜೀವನ ಶುರುವಾಗುತ್ತೆ ಅಂತ ನಿತ್ಯ ಹೇಳ್ತಿದ್ದಾಳೆ. ಸರಿ ಆಯ್ತು ನಿತ್ಯ, ಇಲ್ಲಿಂದ ಹೊರಡೋಣ, ಎಲ್ಲಾ ಶಾಸ್ತ್ರಗಳು ಆಯ್ತು, ಮನೆ ತುಂಬಿಸ್ಕೊಂಡು ಆಯ್ತು, ಇನ್ನು ಇಲ್ಲೇ ಇದ್ದು ಏನ್ ಮಾಡೋದು, ಇಲ್ಲಿಂದ ಹೋಗೋಣ ಅಂತ ಶಾಂತಿನೂ ಹೇಳ್ತಿದ್ದಾರೆ. ಸರಿ, ಕರ್ಣಾನಿಧಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ನಿತ್ಯ ಅವರ ರೂಮಿಗೆ ಬಂದಿದ್ದಾಳೆ. ಅವರಿಬ್ಬರು ಖುಷಿಯಾಗಿ ಮಾತಾಡ್ತಿರೋದು ನೋಡಿ, ಅಯ್ಯೋ ನಾನು ಆಮೇಲೆ ಬರ್ತೀನಿ ಅಂತ ಹೋಗ್ತಾ ಇರೋ ನಿತ್ಯನ ತಡಕ, ಹಾಗೇನೂ ಇಲ್ಲ, ಕರ್ಣ ಸರ್ ಹತ್ರ ಮಾತಾಡ್ತಾ ಇದ್ದೆ ಅಷ್ಟೇ, ಅದೇನು ಮಾತಾಡ್ಬೇಕು ಅಂತ ಬಂದಿದೆಯಲ್ಲ, ಏನು ಅಂತ ಹೇಳಕ್ಕ ಅಂತ ನಿಧಿ ಕೇಳಿದ್ದಾಳೆ. ನಾನು ಶಾಂತಿ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅದೇ ಮದುವೆ ಎಲ್ಲ ಮುಗೀತು ಅಲ್ವಾ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನೂ ಮುಗೀತು, ಇನ್ನೇನು ಕೆಲಸ ಇದೆ ಹೇಳು, ಅದಕ್ಕೆ ವಾಪಸ್ ಹೋಗೋಣ ಅಂತ ಅನ್ಕೊಂಡ್ವಿ ಅಂತ ನಿತ್ಯ ಹೇಳಿದಾಗ ಶಾಕ್ ಆದ ನಿಧಿ, ನೀವು ಎಲ್ಲಿಗೆ ಅಂತ ಹೋಗ್ತೀರಾ, ಏನ್ ಮಾತಾಡ್ತಿದೀಯಾ ಅಕ್ಕ ಅಂತ ನಿಧಿ ಕೇಳ್ತಿದ್ದಾಳೆ. ಆಗ ಕರ್ಣ, ನಿತ್ಯ ಅವರೇ, ಇದು ನಿಮ್ಮ ಮನೆ, ನೀವು ಇಲ್ಲೇ ಇರ್ಬೇಕು, ನೀವು ಎಲ್ಲಿ ಹೋಗೋ ಹಾಗಿಲ್ಲ, ನಮ್ ಜೊತೆನೇ ಇರ್ಬೇಕು ಅಂತ ಹೇಳಿದ್ದಾನೆ. ಹಾಗಲ್ಲ, ನಾನು ಶಾಂತಿ ಜೊತೆ ಇನ್ ಮುಂದೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಇಷ್ಟು ದಿನ ಈ ಮನೆ ಸೊಸೆ ಆಗಿದ್ದೆ, ಇನ್ ಮುಂದೇನು ಅದೇ ತರ ಇರೋಕಂತೂ ಸಾಧ್ಯ ಇಲ್ಲ, ಈ ಮನೆ ಸೊಸೆ ನಿಧಿ, ಅದಕ್ಕೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಅಂತ ನಿತ್ಯ ಹೇಳಿದಾಗ, ನಿತ್ಯ ಅವರೇ, ಏನ್ ಈ ತರ ಮಾತಾಡ್ತಿದ್ದೀರಾ, ನೀವು ಯಾವತ್ತಿದ್ರು ಈ ಮನೆ ಸೊಸೆ ಅಂತಾನೆ ಅಂದ್ಕೊಳ್ಳಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ, ಇಷ್ಟು ದಿನ ಈ ಮನೆಯಲ್ಲೇ ಇದ್ರಿ, ವಾಪಸ್ ಹೋಗ್ತೀನಿ ಅಂತಿದ್ದೀರಲ್ಲ, ನೀವು ಆರಾಮಾಗಿ ಖುಷಿಯಾಗಿ ನಮ್ ಜೊತೆ ಇಲ್ಲೇ ಇರ್ಬೋದು, ಅಜ್ಜಿ ನೀವು ಕೂಡ ಇಲ್ಲೇ ಇರಿ, ಮನೆಗೆ ಹೋಗಿ ಏನ್ ಮಾಡ್ತೀರಾ, ನಾವೆಲ್ಲರೂ ಇಲ್ಲೇ ಒಟ್ಟಾಗಿ ಇರೋಣ ಅಂತ ಹೇಳಿದ ಕರ್ಣನಿಗೆ, ಇನ್ನೂ ಎಷ್ಟು ದಿನ ಅಂತ ಇಲ್ಲೇ ಇರೋದು, ನಾವು ಬಂದು ತುಂಬಾ ದಿನ ಆಯ್ತು, ಅದಕ್ಕೆ ನಾವು ವಾಪಸ್ ಹೋಗ್ತೀವಿ, ಹಾಗೆ ನಿತ್ಯ ಇಲ್ಲಿರೋದಕ್ಕೆ ಯಾವ ಅಧಿಕಾರನೂ ಇಲ್ಲ, ಅದಕ್ಕೆ ನಿತ್ಯ ಕೂಡ ನನ್ನ ಜೊತೆ ಬರ್ತಿದ್ದಾಳೆ ಅಂತ ಶಾಂತಿ ಹೇಳ್ತಿದ್ದಾಳೆ. ಆಗ, ಅಯ್ಯೋ ಅಜ್ಜಿ ಏನ್ ಹೇಳ್ತಿದ್ದೀರಾ, ಅಲ್ಲ ಶಾಂತಿ, ನೀನೇ ಈ ತರ ಹೇಳ್ಬಿಟ್ರೆ ಆಗ ನಿತ್ಯ ಅಕ್ಕ ಕೂಡ ಒಪ್ಕೊಳಲ್ಲ, ಅಲ್ಲ ಅಜ್ಜಿ, ನಿತ್ಯ ಅಕ್ಕನಿಗೆ ಈ ಮನೆಯಲ್ಲಿ ಇರೋ ಎಲ್ಲ ಅಧಿಕಾರನೂ ಇದೆ ಅಂತ ನಿಧಿ ಹೇಳ್ತಿದ್ದಾಳೆ. ಆಗ ಬಂದ ಸುಮತಿ, ಹೌದು ನಿಧಿ, ಇಷ್ಟು ದಿನ ಏನೋ ಅಧಿಕಾರ ಇತ್ತು, ಆದ್ರೆ ಈಗ ನೀನು ಈ ಮನೆ ಸೊಸೆ, ಕರ್ಣನ ಹೆಂಡತಿ, ಆದ್ರೆ ನಿತ್ಯನಿಗೆ ಈ ಮನೆಯಲ್ಲಿ ಇರೋದಕ್ಕೆ ಏನ್ ಅಧಿಕಾರ ಇದೆ, ಇಷ್ಟು ದಿನ ಈ ಮನೆ ಸೊಸೆ ಅಂತ ನಾವೆಲ್ಲರೂ ನಂಬಿದ್ವಿ, ಹಾಗೆ ಕರ್ಣನ ಹೆಂಡತಿ ಅಂತಾನೂ ನಂಬಿದ್ವಿ, ಆದ್ರೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಯ್ತಲ್ವಾ, ಹಾಗಂದ ಮೇಲೆ ನಿತ್ಯನಿಗೆ ಯಾವ ಅಧಿಕಾರನೂ ಈ ಮನೆಯಲ್ಲಿ ಇರೋದಕ್ಕೆ ಇಲ್ಲ, ಯಾವ ಅಧಿಕಾರ ಇದೆ ಅಂತ ಈ ಮನೆಯಲ್ಲೇ ಇರೋದಕ್ಕೆ ಹೇಳ್ತಿದೀಯಾ ನಿಧಿ, ನನಗಂತೂ ಅರ್ಥ ಆಗ್ತಿಲ್ಲ,
ಅಷ್ಟಕ್ಕೂ ಇಷ್ಟೆಲ್ಲ ಸುಳ್ಳು ಹೇಳಿ ನಾಟಕ ಮಾಡಿದ್ದಾರೆ ಅಂದ್ರೆ ನನಗ್ಯಾಕೋ ತುಂಬಾ ಅನುಮಾನ ಬರ್ತಿದೆ. ಯಾರಿಗ್ ಗೊತ್ತು ಏನ್ ಬೇಕಾದ್ರೂ ಆಗಿರಬಹುದು. ಯಾರನ್ನು ನಂಬಕ್ಕಾಗಲ್ಲಪ್ಪ. ನಾನೇ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀನಿ. ನಿಧಿ, ನೀನು ಇದ್ರ ಬಗ್ಗೆ ಒಂದು ಸಲಿನೂ ಯೋಚನೆ ಮಾಡಿಲ್ವಾ? ಯಾರನ್ನಾದ್ರೂ ನಂಬಕ್ಕಾಗುತ್ತಾ? ನೀನೇ ಹೇಳು ಅಂತ ಸುಮತಿ ಹೇಳಿದ ತಕ್ಷಣ, ಏನ್ ಮಾತಾಡ್ತಿದ್ದೀರಾ ಚಿಕ್ಕಮ್ಮ? ಏನ್ ಹೇಳ್ತಿದ್ದೀರಾ? ನೀವು ನೋಡಿ ಏನೇನೋ ಮಾತಾಡ್ಬೇಡಿ ಅಂತ ಕೋಪದಲ್ಲಿ ಹೇಳ್ತಾರೆ ಕರ್ಣ. ನಾನು ನಿಜಾನೇ ಹೇಳ್ತಿರೋದು ಕರ್ಣ. ನೀನೇನೋ ಈ ತರ ಹೇಳ್ಬೋದು. ಮನೆಯವರು ನಿನ್ನ ಮಾತನ್ನು ನಂಬಬಹುದು. ಆದ್ರೆ ಬೇರೆಯವರು ಯಾವುದೇ ಕಾರಣಕ್ಕೂ ನೀವು ಹೇಳಿದ್ದು ನಂಬ್ತಾರಾ? ನಂಬೋದಕ್ಕೆ ಸಾಧ್ಯನಾ ಕರ್ಣ ಅಂತ ನನಗೆ ಅನುಮಾನ ಬರ್ತಿದೆ ಅಂತ ಸುಮತಿ ಹೇಳಿದ ತಕ್ಷಣ, ಆಗ ಸಾಕು ನಿಲ್ಸಿ. ಏನ್ ಮಾತಾಡ್ತಿದ್ದೀರಾ ನೋಡಿ. ನೀವೇನೋ ಈ ತರ ಯೋಚನೆ ಮಾಡ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಕರ್ಣ ಸರ್ ಮೇಲೆ ಅನುಮಾನ ಪಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನೋ ಈ ತರ ಮಾತಾಡಿದ ತಕ್ಷಣ ನಾನು ಕೂಡ ನಿಮ್ಮ ಮಾತನ್ನು ನಂಬಿ ಅನುಮಾನ ಪಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದನ್ನ ಈಗ್ಲೇ ತಲೆಯಿಂದ ಆಚೆ ಹಾಕ್ಬಿಡಿ ಅಂತ ನಿಧಿ ಸಿಟ್ಟಲ್ಲಿ ಹೇಳ್ತಾಳೆ. ಅದಕ್ಕೆ ನಾನು ಹೇಳ್ತಿರೋದು, ಮೊದಲು ಇಲ್ಲಿಂದ ಹೋಗ್ಬೇಕು ಅಂತ. ಈಗಾಗಲೇ ಇವರು ಮಾತಾಡಿರೋದನ್ನ ಕೇಳಿ ನಿತ್ಯನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಇವರು ಅದನ್ನೇ ಹೇಳ್ತಿದ್ದಾರೆ ಅಂತ ಶಾಂತಿ ಹೇಳ್ತಿದ್ದಾಳೆ. ಚಿಕ್ಕಮ್ಮ, ಇವ್ರು ಮುಂದೆ ಏನ್ ಹೇಳಿದ್ರಿ? ನಿಜ ಹೇಳಿ ಅಂತ ಕರ್ಣ ಸಿಟ್ಟಲ್ಲಿ ಕೇಳಿದ್ದಾನೆ. ಅಯ್ಯೋ ಕರ್ಣ, ನಾನೇನು ಹೇಳ್ದೆ? ನಾನು ಇರೋ ನಿಜಾನೇ ಹೇಳ್ದೆ. ಮನೆಯವರು ನಂಬೋದೇ ಆದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಮಾತ್ರ ಅಲ್ಲ, ಅಕ್ಕಪಕ್ಕದವರು ಕೂಡ ಇದನ್ನೇ ಹೇಳೋದು. ಯಾರು ನಂಬಲ್ಲ ಅಂತ ಅಂತ ಸುಮತಿ ಹೇಳಿದಾಗ ತಕ್ಷಣವೇ ಕರ್ಣಾನಿಧಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಆಗ ಅಲ್ಲಿಗೆ ಬಂದ ರಮೇಶ್, ಏನಾಗ್ತಿದೆ? ಯಾಕೆಲ್ಲರೂ ಜೋರಾಗಿ ಮಾತಾಡ್ತಿದ್ದೀರಾ ಅಂತ ಕೇಳಿದ್ದಾರೆ. ಆಗ ಕರ್ಣ, ಏನಪ್ಪ ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ದೀರಾ? ಚಿಕ್ಕಮ್ಮ ಮಾತಾಡ್ಲಿ ಅಂತ ಹೇಳಿ ಇಷ್ಟೆಲ್ಲ ಮಾತಾಡಿಸಿ ಈಗ ನೋಡಿದ್ರೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಈಗ ಬಂದು ನನ್ನ ಹತ್ರ ಈ ತರ ಪ್ರಶ್ನೆ ಮಾಡ್ತಿದ್ದೀರಲ್ಲ. ಮುಂದೆ ಚಿಕ್ಕಮ್ಮನ ಬಿಟ್ಟು ಹಿಂದೆ ಆಟ ಆಡ್ತಿದ್ದೀರಾ? ಚಿಕ್ಕಮ್ಮ ಈ ರೀತಿ ಮಾತಾಡೋದಕ್ಕೆ ಕಾರಣ ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಕರ್ಣ ಹೇಳಿದ್ದಾನೆ. ಆಗ ರಮೇಶ್, ನಾನ್ ಯಾಕೋ ಚಿಕ್ಕಮ್ಮನಿಗೆ ಹೇಳಿ? ಅಷ್ಟಕ್ಕೂ ನಾನೇ ಬಂದು ನೇರವಾಗಿ ಏನೇ ಇದ್ರೂ ಮಾತಾಡ್ತೀನಿ. ಅದು ಬಿಟ್ಟು ಸುಮತಿ ಹತ್ರ ಯಾಕೆ ಹೇಳಿಸ್ತೀನಿ ಅಂತ ರಮೇಶ್ ಹೇಳಿದಾಗ, ಅಪ್ಪ, ನಿನ್ನ ಎಲ್ಲಾ ಸತ್ಯ ಗೊತ್ತಿದೆ. ಇಷ್ಟಾದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲಾ ಸತ್ಯನೂ ಎಲ್ಲರ ಮುಂದೆ ಹೇಳ್ಬೇಕಾಗುತ್ತೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಿಧಿ ನಿತ್ಯ ಜೀವನವನ್ನು ಕತೆ ತರ ಹೇಳಿದ್ದಾರೆ ಕರ್ಣ. ಆಗ ಮನೆಯವ್ರಿಗೆಲ್ಲ ಅರ್ಥ ಆಗಿದೆ. ಇದು ನಿಧಿ ನಿತ್ಯ ಕತೆ ಅಲ್ವಾ ಅಂತ ಕರ್ಣ ಅಜ್ಜಿ ಕೇಳಿದ್ದಾರೆ. ಹೌದು ಅಜ್ಜಿ ಅಂತ ಕರ್ಣ ಹೇಳಿದಾಗ, ಸರಿ, ಅದರಲ್ಲಿರೋ ರಾಕ್ಷಸ ಯಾರು ಅಂತ ನಿತ್ಯ ಕೇಳಿದ್ದಾರೆ. ಇನ್ಯಾರು? ಈ ರಮೇಶ್. ಇವತ್ತು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಇವರೇ. ನನ್ನ ಜೀವನದಲ್ಲಿ ಸಮಸ್ಯೆ ಆಯ್ತು. ತೇಜಸ್ ಮತ್ತು ನಿತ್ಯ ದೂರ ಆಗೋದಕ್ಕೆ ಕಾರಣ ಕೂಡ ಇವರೇನೆ ಅಂತ ಕರ್ಣ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಏನ್ ಹೇಳ್ತಿದೀಯಾ ಕರ್ಣ? ಇವನ್ ಮಾತು ಯಾರು ನಂಬಬೇಡಿ. ಮದುವೆ ಆದ ತಕ್ಷಣ ಇಷ್ಟೆಲ್ಲ ಬದಲಾಗ್ಬಿಟ್ಟಿಯಾ? ನನ್ ಕೈಲಿ ನಂಬೋಕೆ ಆಗ್ತಿಲ್ಲ ಅಂತ ರಮೇಶ್ ಹೇಳ್ತಿದ್ದಾರೆ. ಸಾಕ್ಷಿ ಇಲ್ಲದೆ ನಾನೇನು ಮಾತಾಡಲ್ಲ ಅಂತ ನಿಮ್ಗೂ ಗೊತ್ತು ಅಂತ ಕರ್ಣ ಹೋಗಿ ತೇಜಸ್ನ ಕರ್ಕೊಂಡ್ ಬರ್ತಾರೆ. ತೇಜಸ್, ಅವತ್ತು ಮದುವೆ ಮಂಟಪದಲ್ಲಿ ನಿನ್ನ ಕಿಡ್ನಾಪ್ ಮಾಡಿದ್ದು ಕರ್ಣ ಅಲ್ವಾ? ಆ ನಿಜಾನ ಹೇಳು ಅಂತ ರಮೇಶ್ ಹೇಳ್ತಿದ್ದಾರೆ. ಅಲ್ಲ, ನನ್ನ ಕಿಡ್ನಾಪ್ ಮಾಡಿಸಿದ್ದು ಈ ರಮೇಶ್. ಮೊದಲು ನಾನು ಕರ್ಣನ ತಪ್ಪು ತಿಳ್ಕೊಂಡಿದ್ದೆ. ಕರ್ಣನೇ ಕಿಡ್ನಾಪ್ ಮಾಡಿಸಿದ್ದ ಅನ್ಕೊಂಡೆ. ಆದ್ರೆ ಈಗ ಸತ್ಯ ಗೊತ್ತಾಯ್ತು. ಅದಕ್ಕೆ ಎಲ್ಲರ ಮುಂದೆ ಸತ್ಯ ಹೇಳೋದಕ್ಕೆ ಬಂದಿದ್ದೀನಿ ಅಂತ ತೇಜಸ್ ಹೇಳಿದ್ದಾರೆ. ಒಟ್ನಲ್ಲಿ ರಮೇಶ್ ಪೂರ್ತಿ ಮುಖವಾಡವನ್ನು ಕಳಿಸಿದ್ದಾರೆ ಕರ್ಣ ಮತ್ತು ತೇಜಸ್. ಈಗ ರಮೇಶ್ ತಾಯಿಗೆ ತುಂಬಾನೇ ಸಿಟ್ಟು ಬಂದಿದೆ. ಏ ರಮೇಶ, ನೀನು ಈ ಜನ್ಮಕ್ಕೆ ಬದಲಾಗಲ್ಲ ಕಣೋ. ನೀನು ಬದಲಾಗಿದ್ದೀಯಾ ಅಂತ ನಾನು ನಂಬಿದ್ದು ನಂದೇ ತಪ್ಪು. ವಿಷ ಸರ್ಪಾನ ಮನೆಯಲ್ಲೇ ಇಟ್ಕೊಂಡು ಬೆಳೆಸ್ದಂಗಿದೆ. ಮೊದಲು ಇವನನ್ನ ಮನೆಯಿಂದ ಆಚೆ ಹಾಕಿ. ಇವನ ಮುಖ ನೋಡೋದಕ್ಕೂ ನನ್ಗೆ ಇಷ್ಟ ಇಲ್ಲ. ನಡೆಯೋ ಮನೆಯಿಂದ ಆಚೆ ಅಂತ ಜೋರಾಗಿ ಕೂಗಿದ್ದಾರೆ. ಒಂದು ಕಾಲದಲ್ಲಿ ಕರ್ಣನ ಕತ್ತು ಹಿಡಿದು ಮನೆಯಿಂದ ಆಚೆ ಹಾಕಿದ ರಮೇಶ್ ಈಗ ಅದೇ ಪರಿಸ್ಥಿತಿಗೆ ಬಂದಿದ್ದಾರೆ. ಕರ್ಮ ರಿಟರ್ನ್ಸ್ ಅಷ್ಟೇ. ಮತ್ತಿಷ್ಟು ವಿವರಗಳನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.